ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈ ಸಂದ ಫ್ರೆಂಡ್ಸ್. ಇವತ್ತೊಂದು ಈಸಿ ಆಗಿರೋಂಥದ್ದು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಒಲೆ ಹಚ್ಚಿದಿರ ಅಂತಲೇ ಮಾಡ್ಬೋದು. ಇದು ಹಲಸಿನಣ್ಣು ಸೀಸನ್ ಬಂದಾಗ ಹಲಸಿನಣ್ಣು ನಿಮ್ಮ ಮನೆಗೆ ತೊಗೊಂಬಂದಾಗ ಈ ಥರ ಮಾಡ್ಕೊತೀನಿ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ. ಮತ್ತು ಇದು ಹಳ್ಳಿಗಳಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಇದು ಪ್ರಸಾದಕ್ಕೂ ಸುಧಾ ಮಾಡ್ಕೊಬೋದು, ಈಸಿಯಾಗಿರುತ್ತೆ. ಬನ್ನಿ ಇವಾಗ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡೋಣ. ನೋಡಿ, ಅವಲಕ್ಕಿನ ಒಂದು ಕಪ್ಪು ನೆನೆಸಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಅವಲಕ್ಕಿ ನೆನೆದು ಇಷ್ಟ ಆಗಿದೆ. ಮತ್ತು ಇದರೊಳಗೆ ಅರ್ಧ ಕಪ್ಪು ಕಾಯಿ ತುರಿ, ಮತ್ತು ಇಲ್ಲೊಂದು 6 ಹಲಸಿನಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನು ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ನೋಡಿ ಇದರೊಳಗಿದೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ, ಇದಕ್ಕೆ ಅವಲಕ್ಕಿ ಹಾಕ್ಕೊಳ್ಳೋಣ. ಮತ್ತು ನೋಡಿ ಹಲಸಿನಣ್ಣನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಉದ್ದುದ್ದಕ್ಕೆ ಬೇಕಾದರೆ ಹಾಕ್ಕೋಬೋದು. ನಾನು ಸಣ್ಣಗಿದೆ ಚೆನ್ನಾಗಿರುತ್ತೆ ಅಂತ ಈ ಥರ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಕಾಯಿ ತುರಿ ಮಸ್ತ್ ಫ್ರೆಂಡ್ಸ್. ಇದು ಮಾತ್ರ ಮಾಡ್ಕೊಂಡು ತಿಂತಾಯಿದ್ರೆ ಇನ್ನೂ ಬೇಕು ಅಂತಲೇ ಹೇಳ್ತಾರೆ ಎಲ್ಲರೂ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಇವಾಗ ಇದಕ್ಕೆ ಏಲಕ್ಕಿ ಪೌಡರು, ಮತ್ತು ಇದಕ್ಕೆ ಹಲಸಿನಣ್ಣಲ್ಲೇ ಸ್ವೀಟ್ ಇರುತ್ತೆ. ನಾನು ಆದರೂ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ, ನಿಮಗೂ ಬೇಕು ಅಂದರೆ ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನ್ ಬೆಲ್ಲ ಹಾಕಿದ್ರೆ ಅದು ರುಚಿ ಚೆನ್ನಾಗಿರುತ್ತೆ ಅಂತ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ನಾನು ಪುಡಿ ಬೆಲ್ಲನೇ ಹಾಕ್ಕೊಂಡಿದ್ದೀನಿ, ಪೌಡರು. ನೀವು ಮಾಮೂಲಿ ಬೆಲ್ಲನೂ ಚಚ್ಬಿಟ್ಟು ಹಾಕೊಬೋದು. ಫ್ರೆಂಡ್ಸ್ ಇನ್ನೊಂದು ನೋಡಿ, ಇನ್ನೊಂದು ಇಂಟ್ರೆಸ್ಟ್ ಆಗಿದೆ. ಇದಕ್ಕೆ ಜೇನುತುಪ್ಪ ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಮಸ್ತ್ ರುಚಿ ಫ್ರೆಂಡ್ಸ್. ಇದು ಜೇನುತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಷ್ಟೇ ಹಾಕೋದು ಹಳ್ಳಿಗಳಲ್ಲ. ನಾನು ಇದೇ ಎಲ್ಲ ಸ್ವಲ್ಪ ಒಂದು ಚಿಕ್ಕ ಬಾಟಲ್ ಸ್ವಲ್ಪನೇ ಇತ್ತು, ಅದು ಒಂದು ಸ್ಪೂನ್ ಅಷ್ಟೇನೋ ಇತ್ತು, ಅಷ್ಟೇ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ನೋಡ್ತಾ ಇದ್ದೇನೆ, ಬಾಯಲ್ಲಿ ನೀರು ಬರ್ತಾಯಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಒಂದು 2 ನಿಮಿಷದಲ್ಲೇ ಎಲ್ಲ ಆಗೋಯ್ತಿದ್ದು ರೆಸಿಪಿ. ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ನೋಡಿ, ನಾನು ಒಂದು ಸಲ ಟೇಸ್ಟ್ ಮಾಡ್ತೀನಿ. ಸೂಪರಾಗಿದೆ ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಟೇಸ್ಟ್ ಅಂತ ಅದ್ಭುತವಾಗಿ ಬಂದಿದೆ. ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.